ನಮಸ್ತೆ, ಕಥಾಶಕ್ತಿ ಚಾನಲ್ಗೆ ಸ್ವಾಗತ. ಸ್ವರ್ಣರಥಗಳ ರಹಸ್ಯ. ಮಹಾರಾಜ ದಶರಥ ಜನನದ ಅಲೌಕಿಕ ಗಾಥೆ. ಪ್ರಾಚೀನ ಕಾಲದಲ್ಲಿ ಸೂರವಂಶದ ಪರಾಕ್ರಮಶಾಲಿಯ ರಾಜ ಅಜ ಅಯೋಧ್ಯೆಯಲ್ಲಿ ಆಳುತ್ತಿದ್ದನು. ಅವರು ಧರ್ಮನಿಷ್ಠರು, ನ್ಯಾಯಪ್ರಿಯರು ಮತ್ತು ಪ್ರಜೆಗೆ ತಂದೆಯಂತೆ ಇದ್ದರು. ಅವರ ಕಾಲದಲ್ಲಿ ಐಶ್ವರ್ಯ ಸಂಪತ್ತಿಗೆ ಕೊರತೆ ಇರಲಿಲ್ಲ. ಆದರೆ ಅವರ ಹೃದಯದಲ್ಲಿ ಒಂದು ದೊಡ್ಡ ಕೊರತೆ ಮಾತ್ರ ಉಳಿದಿತ್ತು: ಸಂತಾನ ಭಾವ. ಮಾಯಾವಿ ಸರೋವರ ಮತ್ತು ಆಕಾಶವಾಣಿ. ಒಂದು ದಿನ ರಾಜ ಅಜ ವನವಿಹಾರ ಮತ್ತು ಬೇಟೆಯ ಉದ್ದೇಶದಿಂದ ದಟ್ಟ ಅರಣ್ಯಕ್ಕೆ ತೆರಳಿದರು. ಅಲ್ಲಿ ಅವರು ಅತಿ ಸುಂದರವಾದ ಒಂದು ಸರೋವರವನ್ನು ಕಂಡರು. ಅದರ ನೀರು ಸ್ಫಟಿಕದಂತೆ ಪಾರದರ್ಶಕವಾಗಿತ್ತು. ಸರೋವರದ ಮಧ್ಯದಲ್ಲಿ ಒಂದು ದಿವ್ಯ ಕಮಲ ಹೂ ಅರಳಿತ್ತು. ಅದರ ಕಾಂತಿ ಸೂರ್ಯ ಕಿರಣಗಳನ್ನು ಮಂಕು ಮಾಡುತ್ತಿತ್ತು. ಆ ಕಮಲವನ್ನು ಪಡೆಯಬೇಕೆಂದು ರಾಜ ಅಜ ಸರೋವರಕ್ಕೆ ಇಳಿದರು. ಆದರೆ ಆಶ್ಚರ್ಯ, ಅವರು ಹೂವಿನತ್ತ ಕೈ ಚಾಚಿದಂತೆ ಅದು ಇನ್ನಷ್ಟು ದೂರ ಸರಿಯುತ್ತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ದೊರೆಯಲಿಲ್ಲ. ಅಷ್ಟರಲ್ಲಿ ಗಂಭೀರವಾದ ಆಕಾಶವಾಣಿ ಮೊಳಗಿತು. ರಾಜನೇ, ವ್ಯರ್ಥ ಪ್ರಯತ್ನ ಮಾಡಬೇಡ. ನೀನು ಸಂತಾನಹೀನನು. ಸಂತಾನವಿಲ್ಲದವನು ಈ ದಿವ್ಯ ಪುಷ್ಪವನ್ನು ಸ್ಪರ್ಶಿಸಲು ಅರ್ಹನಲ್ಲ. ಈ ಮಾತುಗಳು ರಾಜನ ಹೃದಯವನ್ನು ಚೂರಾಡಿಸಿದವು. ಅಪಾರ ವೈಭವ ಇದ್ದರೂ ಸಂತಾನಹೀನ ಎಂಬ ಪದ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿತು. ಮಹಾದೇವರ ಕೃಪೆ ಮತ್ತು ಧರ್ಮರಾಜನ ಆದೇಶ. ದುಃಖಿತನಾದ ರಾಜ ಅಜ ಅರಮನೆಗೆ ಮರಳಿದರು. ಅವರು ಮಹಾದೇವರ ಪರಮ ಭಕ್ತರಾದ್ದರಿಂದ ತಮ್ಮ ವೇದನೆಯನ್ನು ಶಿವನಿಗೆ ಅರ್ಪಿಸಿದರು. ಭಕ್ತನ ನೋವು ಕಂಡು ಶಿವನ ಹೃದಯ ಕರಗಿತು. ಅವರು ತಕ್ಷಣ ಧರ್ಮರಾಜನನ್ನು ಕರೆಯಿಸಿ ಹೇಳಿದರು: ಧರ್ಮರಾಜನೇ, ನನ್ನ ಭಕ್ತ ರಾಜ ಅಜ ಸಂತಾನ ಸೌಖ್ಯದಿಂದ ವಂಚಿತನಾಗಿದ್ದಾನೆ. ಅವನಿಗೆ ಪುತ್ರ ಪ್ರಾಪ್ತಿಯಾಗುವಂತಹ ಮಾರ್ಗಗಳನ್ನು ರೂಪಿಸು. ಧರ್ಮರಾಜನು ಶಿವಾಜ್ಞೆಯಿಂದ ಒಂದು ದಿವ್ಯ ಲೀಲೆಯನ್ನು ರೂಪಿಸಿದನು. ಸರಯೂ ನದಿಯ ತಟದಲ್ಲಿ ಬಂದ ಬಡ ಬ್ರಾಹ್ಮಣ ಮತ್ತು ಅವನ ಪತ್ನಿ ಸರಳವಾಗಿ ವಾಸಿಸುತ್ತಿದ್ದರು. ಅವರು ಸಾತ್ವಿಕರು ಮತ್ತು ತಪಸ್ವಿಗಳು. ದಾನದ ಪರೀಕ್ಷೆ. ರಾಜನ ಕಾರ್ಮಿಕನ. ಒಂದು ದಿನ ಆ ಬ್ರಾಹ್ಮಣ ರಾಜ ಅಜರ ಅರಮನೆಗೆ ಭಿಕ್ಷೆ ಯಾಚಿಸಲು ಬಂದನು. ದಾನಶೀಲನಾದ ರಾಜನು ತಕ್ಷಣವೇ ಖಜಾಂಚಿಗೆ ಸ್ವರ್ಣ ನಾಣ್ಯಗಳನ್ನು ಚೀಲ ನೀಡಲು ಆದೇಶಿಸಿದನು. ಆದರೆ ಬ್ರಾಹ್ಮಣ ಹೇಳಿದರು: ರಾಜನೇ, ಇದು ಪ್ರಜೆಯಿಂದ ತೆರಿಗೆಯಾಗಿ ಬಂದ ಹಣ. ಇದು ನಿಮ್ಮ ಸ್ವಂತ ಶ್ರಮದ ಹಣವಲ್ಲ. ನನಗೆ ನಿಮ್ಮ ಸ್ವಂತ ದುಡಿಮೆಯ ಫಲ ಬೇಕು. ರಾಜನು ತನ್ನ ಕಂಠದ ಅಮೂಲ್ಯ ಹಾರವನ್ನು ತೆಗೆದುಕೊಟ್ಟನು. ಆದರೆ ಅದನ್ನು ಬ್ರಾಹ್ಮಣನು ನಿರಾಕರಿಸಿದನು. ಇದು ಕೂಡ ರಾಜಕೋಶದದೇ. ಒಂದು ಕ್ಷಣಕ್ಕೆ ಆ ರಾಜ ಅಜ ಸ್ತಬ್ಧರಾದರು. ಚಕ್ರವರ್ತಿಯಾದರೂ ತಮ್ಮ ಸ್ವಂತ ಶ್ರಮದ ಹಣವಿಲ್ಲ ಎಂಬ ಸತ್ಯ ಅವರಿಗೆ ಹೊಳೆಯಿತು. ಅಂದು ಸಂಜೆ ಅವರು ರಾಜವಸ್ತ್ರಗಳನ್ನು ತ್ಯಜಿಸಿ ಸಾಮಾನ್ಯ ಕಾರ್ಮಿಕರ ವೇಷದಲ್ಲಿ ನಗರಕ್ಕೆ ಹೊರಟರು. ಒಂದು ಕಬ್ಬಿಣದ ಅಂಗಡಿಯಲ್ಲಿ ಕೆಲಸ ಕೇಳಿದರು. ಆ ರಾತ್ರಿ ಪೂರ್ತಿ ಅವರು ಹ್ಯಾಮ್ಮರ್, ಸುತ್ತಿಗೆ ಹೊಡೆದು ದೌಕನಿ ಊದಿ ಕಬ್ಬಿಣಕ್ಕೆ ಆಕಾರ ನೀಡಿದರು. ಕೈಗಳಲ್ಲಿ ಗುಳ್ಳೆಗಳು ಬಿದ್ದವು. ದೇಹ ಪಸೀನೆಯಲ್ಲಿ ಬೆವರಿನಲ್ಲಿ ನೆನೆಯಿತು. ಬೆಳಗ್ಗೆ ಆ ಲೋಹಗಾರ ಅವರ ಶ್ರಮದಿಂದ ಸಂತೋಷಗೊಂಡು ಒಂದು ನಾಣ್ಯ ಕೊಟ್ಟನು. ಅದು ರಾಜ ಅಜರ ಜೀವನದ ಮೊದಲ ನಿಜವಾದ ದುಡಿಮೆ. ಭೂಮಿ ಬಿಚ್ಚಿ ಹೊರಬಂದ ಸ್ವರ್ಣ ರಥಗಳು. ಆ ಒಂದು ನಾಣ್ಯವನ್ನು ಬಿಗಿಯಾಗಿ ಹಿಡಿದು ರಾಜ ಅಜ ಬ್ರಾಹ್ಮಣನ ಕುಟೀರಕ್ಕೆ ಬಂದರು. ಬ್ರಾಹ್ಮಣ ಅಲ್ಲಿರಲಿಲ್ಲ. ರಾಜನು ಆ ನಾಣ್ಯವನ್ನು ಬ್ರಾಹ್ಮಣನ ಪತ್ನಿಗೆ ನೀಡಿ ಹೇಳಿದರು: ಮಾತೆ, ಇದು ನನ್ನ ಶ್ರಮದ ಹಣ. ದಯವಿಟ್ಟು ಇದನ್ನು ಬ್ರಾಹ್ಮಣ ದೇವರಿಗೆ ಕೊಡಿ. ಬ್ರಾಹ್ಮಣ ಮನೆಗೆ ಬಂದಾಗ ಆ ನಾಣ್ಯವನ್ನು ನೋಡುತ್ತಲೇ ದಿವ್ಯ ದೃಷ್ಟಿಯಿಂದ ಎಲ್ಲವೂ ತಿಳಿಯಿತು. ಅವರು ಆ ನಾಣ್ಯವನ್ನು ಮನೆಯ ಅಂಗಳದಲ್ಲಿ ಎಸೆದರು. ಅದ್ಭುತ ಸಂಭವಿಸಿತು. ನಾಣ್ಯ ಬಿದ್ದ ಸ್ಥಳದಲ್ಲಿ ಭೂಮಿ ಬಿಚ್ಚಿಕೊಂಡಿತು. ಅದರಿಂದ ಒಂದು ಭವ್ಯ ಸ್ವರ್ಣರಥ ಹೊರಬಂದು ಆಕಾಶಕ್ಕೆ ಹಾರಿತು.
ಮತ್ತೆ ಮಣ್ಣು ತೆಗೆದಾಗ 2ನೇ ರಥ, ಹಾಗೆಯೇ ಒಂದು ನಂತರ 9 ಸ್ವರ್ಣ ರಥಗಳು ಆಕಾಶಕ್ಕೆ ಹಾರಿ ಹೋದವು. ಆದರೆ 10ನೇ ರಥ ಮಾತ್ರ ಹಾರಲಿಲ್ಲ. ಅದರೊಳಗೆ ಒಂದು ತೇಜಸ್ವಿ ನವಜಾತ ಶಿಶು ಮಲಗಿದ್ದನು. ಅವನ ಮುಖ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ದಶರಥನ ನಾಮಕರಣ ಬ್ರಾಹ್ಮಣ ಆ ಶಿಶುವನ್ನು ರಾಜ ಅಜರ ಅರಮನೆಗೆ ಕರೆತಂದು ಅವರ ಮಡಿಲಲ್ಲಿ ಇಟ್ಟು ಹೇಳಿದರು, ರಾಜನೇ, ಇದು ನಿಮ್ಮ ಒಂದು ನಾಣ್ಯದ ಶ್ರಮದ ಫಲ. 9 ರಥಗಳು ಆಕಾಶಕ್ಕೆ ಹೋದವು, ಆದರೆ 10ನೇ ರಥದೊಂದಿಗೆ ಬಂದ ಈ ಬಾಲಕನು ನಿಮ್ಮ ಪುತ್ರ. 10 ರಥಗಳು ಪ್ರಕಟವಾದ ಕಾರಣ ಮತ್ತು 10 ದಿಕ್ಕುಗಳಲ್ಲಿ ನಿರ್ಬಂಧವಿಲ್ಲದೆ ಸಂಚರಿಸುವ ಶಕ್ತಿ ಇದ್ದರಿಂದ ಈ ಬಾಲಕನಿಗೆ ದಶರಥ ಎಂದು ನಾಮಕರಣ ಮಾಡಲಾಯಿತು. ಕೆಲವು ಪುರಾಣಗಳಲ್ಲಿ ಇವರ ಮೂಲ ಹೆಸರು ಮನು ಎಂದು ಹೇಳಲಾಗುತ್ತದೆ. ಈ ದಶರಥನೇ ಮುಂದೆ ರಘುವಂಶದ ಗೌರವವಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ತಂದೆ ಆದರು. ಕಥೆಯ ಸಾರಾಂಶ ಇಷ್ಟೇ. ಈ ಕಥೆ ನಮಗೆ ಒಂದು ಮಹತ್ತರ ಪಾಠ ಕಲಿಸುತ್ತದೆ. ಪದವಿ, ಅಧಿಕಾರ ಮತ್ತು ಸಂಪತ್ತಿಗಿಂತ ಸ್ವಂತ ಶ್ರಮವೇ ಶ್ರೇಷ್ಠ. ರಾಜ ಅಜರ ಬೆವರಿನ ಒಂದು ಹನಿ ಅವರ ಸಂಪೂರ್ಣ ರಾಜಕೋಶ ಕೊಡಲಾರದ ಸಂತೋಷವನ್ನು ನೀಡಿತು.